ಕಣ್ಮನ ಸೆಳೀತಾ ಇದೆ ರಾಮನೂರಿನ ರಾಜವೈಭವ. ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆ ದೇಗುಲ ಸಿಂಗಾರಗೊಂಡಿದೆ. ಹೂಗಳಿಂದ ರಾಮ ಮಂದಿರವನ್ನ ಅಲಂಕೃತಗೊಳಿಸಲಾಗಿದೆ. ವಿವಿಧ ಬಗೆಯ ಹೂಗಳನ್ನ ಬಳಸಿ ಇಡೀ ದೇಗುಲವನ್ನ ಸಿಂಗಾರಗೊಳಿಸಲಾಗಿದೆ. ಕೆಂಪು, ಬಿಳಿ, ಹಳದಿ, ನೇರಳೆ ಸೇರಿದಂತೆ ವಿವಿಧ ಬಣ್ಣದ ಹೂಗಳನ್ನ ಬಳಕೆ ಮಾಡಲಾಗಿದೆ. ಹಲವು ಬಗೆಯ ಹೂಗಳನ್ನ ಬಳಸಿ ಸಿಂಗಾರಗೊಂಡಿರುವಂತಹ ದೇಗುಲ ಅಕ್ಷರಶಃ ಕಣ್ಸೂರಿಗೊಳ್ಳುವಂತಿದೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಆರಂಭವಾಗಿದೆ. ಆ ಸಂದರ್ಭದಲ್ಲಿ ದೇಗುಲದಲ್ಲಿ ಅಲಂಕಾರದ ಕಾರ್ಯ ಕೂಡ ಭರದಿಂದ ಸಾಗ್ತಾ ಇದೆ. ಜನವರಿ 22ನೇ ತಾರೀಕಿಗೆ ಕೋಟಿ ಕೋಟಿ ರಾಮ ಭಕ್ತರು ಕಾಯ್ತಿದ್ದಾರೆ. ಇಡೀ ದೇಶ ಕಾಯ್ತಾ ಇದೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ, ಅಯೋಧ್ಯೆಯ ಈ ರಾಮ ಮಂದಿರದ ಉದ್ಘಾಟನೆಗೆ. ರಾಮ ಮಂದಿರದ ಒಳಭಾಗದಲ್ಲಿ ಎಂಥ ಅದ್ಭುತ ಕೆತ್ತನೆ ಇದೆ ಅನ್ನುವಂಥದ್ದನ್ನು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೇವೆ. ಮತ್ತೊಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅಯೋಧ್ಯೆಯಲ್ಲಿ ಆ ರಾಮ ಮಂದಿರಕ್ಕೆ ಯಾವ ರೀತಿ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ. ಕೆಂಪು, ಬಿಳಿ, ಹಳದಿ, ನೇರಳೆ ಸೇರಿದಂತೆ ವಿವಿಧ ಬಣ್ಣದ ಹೂಗಳಿಂದ ಇಡೀ ರಾಮ ಮಂದಿರವನ್ನ ಅಲಂಕಾರಗೊಳಿಸುವಂತಹ, ಸಿಂಗಾರಗೊಳಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ದೇಗುಲದ ಹೊರ ಆವರಣದ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹಾಗೆ ದೇಗುಲದ ಒಳಭಾಗದಲ್ಲೂ ಕೂಡ ವಿವಿಧ ರೀತಿಯ ಹೂಗಳಿಂದ ಅಲಂಕಾರ ಮಾಡುವಂತಹ ಕೆಲಸದಲ್ಲಿ ಸಿಬ್ಬಂದಿ ನಿರತರಾಗಿದ್ದಾರೆ. ಕಂಪ್ಲೀಟ್ ಆಗಿ ದೇಗುಲದ ಒಳ ಆವರಣದಲ್ಲಿ ಆ ಮೊದಲ ಫ್ಲೋರ್ ಏನಿದೆ, ಆ ಮೊದಲ ಫ್ಲೋರ್ನ ಕಂಪ್ಲೀಟ್ ಎಲ್ಲ ಆವರಣದಲ್ಲೂ ಪ್ರತಿಯೊಂದು ಕಂಬಕ್ಕೂ ಕೂಡ ವಿಶೇಷವಾದಂತಹ ಹೂಗಳಿಂದ ಅಲಂಕಾರ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಬಗೆ ಬಗೆಯ ಹೂಗಳಿಂದ ಸಿಂಗಾರಗೊಂಡಿರುವಂತಹ ರಾಮ ಮಂದಿರ ಕೋಟಿ ಕೋಟಿ ಜನರ ಕಣ್ಸೂರಿಕೊಳ್ಳುವಂತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.